ಇದೊಂದು ಬಡ ಹುಡುಗನ ಸಕ್ಸಸ್ ಕತೆ. ಗುಜರಾತ್ ಎಂಬ ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ದ ಈ ಬಡ ಕುಟುಂಬ, ತಂದೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ತಾಯಿ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ತಿನ್ನೋಕೆ ಊಟ ಸಹ ಸಿಗ್ತಾ ಇರಲಿಲ್ಲ. ಅಂತ ಕಷ್ಟದಲ್ಲೂ ಅವ್ರ ತಂದೆ ತಾಯಿ ಅವ್ರನ್ನ ಓದಿಸ್ತಾ ಇರ್ತಾರೆ. ಒಂದು ದಿನ ಅವರಪ್ಪ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಅವರಪ್ಪಗೆ ಒಂದು ಚೆಕ್ ಕೊಡ್ತಾರೆ. ಆ ಚೆಕ್ನ ತಗೊಂಡೋಗಿ ಅವರಪ್ಪ ಅಧಿಕಾರಿ ಕೈಯಲ್ಲಿ ಕೊಟ್ಟಾಗ ಆ ಅಧಿಕಾರಿ ಅವ್ರ ಹತ್ರ ಲಂಚ ಕೇಳ್ತಾರೆ. ಇದನ್ನು ನೋಡಿ ಬೇಜಾರಾದ ಅಣ್ಣ ತಮ್ಮ ಓದೋದ್ರ ಜೊತೆಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ದಿನ ಅವ್ರ ಶಾಲೆಗೆ ಒಬ್ಬ IAS ಅಧಿಕಾರಿ ಬಂದಿರ್ತಾರೆ. ಎಲ್ಲ ಜನರು ಅವರು ಕೊಡ್ತಿದ್ದ ಗೌರವವನ್ನು ನೋಡಿ ಆದರೆ IAS ಆಗಬೇಕು ಅಂತ ಡಿಸೈಡ್ ಆಗ್ತಾರೆ. ಆಗ ಅವ್ರ ತಮ್ಮ, ಅಣ್ಣ ನೀನು ಹೆಂಗಿದ್ರು ಚೆನ್ನಾಗಿ ಓದ್ತೀಯ, ನೀನು ಓದೋದ್ರ ಜೊತೆ ನೀನು ಕೆಲಸ ಮಾಡಬೇಡ, ನಾನು ಕೆಲಸ ಮಾಡಿ ಮನೆಯನ್ನು ನೋಡ್ಕೊತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅಣ್ಣಂಗೆ ತುಂಬ ಬೇಜಾರಾಗುತ್ತೆ. ಅಣ್ಣನಾಗಿ ನಾನು ಮಾಡಬೇಕಾಗಿರೋ ಕೆಲಸನ ನೀನು ಮಾಡ್ತೀನಿ ಅಂತೀಯಲ್ಲ, ಬೇಡ ಅಂತ ಹೇಳ್ತಾನೆ. ಆಗ ತಮ್ಮ, ಇಲ್ಲ ಅಣ್ಣ, ನಮ್ಮ ಮನೆ ಪರಿಸ್ಥಿತಿ ಸುಧಾರಿಸ್ಬೇಕಂದ್ರೆ ನೀನು ಓದಲೇಬೇಕು ಅಂತ ಹೇಳ್ತಾನೆ. ಆದ್ದರಿಂದ ಅವನು ಗುಜರಾತಿನ ಸಿಟಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಅವನ ಖರ್ಚು ನಿಭಾಯಿಸುವುದು ತುಂಬ ಕಷ್ಟವಾಗಿತ್ತು. ಅವರ ತಂದೆ ಎಷ್ಟೇ ಹಣ ಕಳಿಸಿದರೂ ಅದು ಸಾಲುತ್ತಿರಲಿಲ್ಲ. ಅವನು ಪಡ್ತಿದ್ದ ಕಷ್ಟ ನೋಡಿ ಅವನಿಗೆ ಸಹಾಯ ಮಾಡೋಕ್ಕೆ ಒಬ್ರು ಗುಜರಾತಿ ದಂಪತಿಗಳು ಮುಂದಾಗ್ತಾರೆ. ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಇವನ್ ಕಷ್ಟ ನೋಡಿ ತುಂಬ ಮರುಗ್ತಾರೆ. ಇವನಿಗೆ ಸಹಾಯ ಮಾಡಬೇಕು ಅಂತ ಮುಂದಾಗ್ತಾರೆ. 2 ವರ್ಷಗಳ ಕಾಲ ಅವನ ಕೋಚಿಂಗ್ ಫೀಸ್ ಆಗಲಿ, ಅವನ ಹಾಸ್ಟೆಲ್ ಫೀಸು ಎಲ್ಲವನ್ನು ಆ ದಂಪತಿಗಳು ಅವನ ಸ್ವಂತ ತಂದೆ ತಾಯಿಯಂತೆ ಮುಂದೆ ನಿಂತು ನೋಡಿಕೊಳ್ಳುತ್ತಿದ್ದರು. ಆ ದಿನ ಅವನು GS ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇರ್ತಾನೆ. ಅವನಿಗೆ ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಅವನು ಎಕ್ಸಾಮ್ ಬರೆಯೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಸಹ ಅವನ ಕೈಯಲ್ಲಿ ಆಗಲ್ಲ ಅಂತ ಅವನು ಬಿಟ್ಟಿಲ್ಲ. ನನ್ನ ಕೈಯಲ್ಲಿ ಹಾಗೇ ಆಗುತ್ತೆ ಅಂತ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾನೆ. ನಂತರ ಎಕ್ಸಾಮ್ ಬರೆದು ಬರ್ತಾನೆ. ನೋಡಿದರೆ ಆಲ್ ಇಂಡಿಯಾ ರ್ಯಾಂಕಲ್ಲಿ 570ನೇ ರ್ಯಾಂಕ್ ಬಂದಿರ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಅವನೇ ಯಂಗೆಸ್ಟ್ IPS ಆಫೀಸರ್ ಸಫೀನ್ ಹಸಾನ್.